ಮೇಡಮ್ 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 ಏನು ಕೆಲಸ ಈಗ ನಿಮಗೆ? ಬಟ್ಟೆ ಮಡಿಸ್ತಾ ಇದ್ದೀನಿ, ಆಮೇಲೆ ಅಡುಗೆ ಮಾಡಬೇಕು. ಯಾಕೆ? ಅಯ್ಯೋ, ಬಟ್ಟೆನ ಆಮೇಲೆ ಬಂದು ಮಡಿಸ್ಬೋದು, ಅಡುಗೆನ ಅಮ್ಮನ ಅಕ್ಕನೋ ಮಾಡ್ತಾರೆ. ನನ್ನ ಜೊತೆ ಬನ್ನಿ ಹೇಳ್ತೀನಿ. ಏನ್ ಸುಬ್ಬು ಇದು? ನಾನು ನಿನ್ ಜೊತೆ ಬರೋದಾ? ಏನು ನನ್ ಕನ್ಸ್ ಕಾಣ್ತಿಲ್ಲ ತಾನೆ? ನೀನು ನನ್ನನ್ನ ಜೊತೆಲಿ ಬನ್ನಿ ಅಂತ ಕರೀತಿದ್ಯಾ? ಸರಿ ಆಯ್ತು, ನಡಿ ಹೋಗೋಣ. ಎಲ್ಲಿಗೆ ಹೋಗೋಣ? ಏನ್ ಕೊಡಿಸ್ತೀಯಾ? ಬೈಕಲ್ಲಿ ಹೋಗೋಣ? ಮೇಡಮ್ ಮೇಡಮ್ ನಾನು ಸುತ್ತಾಡಕ್ಕೆ ಕರಿತಿಲ್ಲ. ಸುತ್ತಾಡಕ್ಕಲ್ವಾ? ಹೋಗು ಸುಬ್ಬು. ಎಷ್ಟು ಖುಷಿ ಪಟ್ಟಿದ್ದೆ ನಾನು. ಮೇಡಮ್, ಇದಕ್ಕಿಂತ ಖುಷಿ ಪಡೋವಂಥ ಸಂತೋಷದ ವಿಷಯ ನಿಮ್ಮ ಜೀವನದಲ್ಲಿ ಆದರೂ ಆಗ್ಬೋದು, ಅದಕ್ಕೆ ಕರಿತಾ ಇರೋದು. ಏನ್ ಹೇಳ್ತಿದ್ಯಾ ಸುಬ್ಬು? ನಿಜ ಮೇಡಮ್, ನಿಮ್ಮ ಜೀವನದಲ್ಲೇ ದೊಡ್ಡ ಕನಸು ನನ್ಸಾಗೋದಕ್ಕೆ ಇವತ್ತೊಂದು ತಿರು ಸಿಗ್ಬೋದು. ನಿಮ್ಮ ಹುಡುಕಾಟದ ದಾರಿಗೆ ಬೆಳಕು ಚೆಲ್ಲುವಂಥ ಕೆಲಸ ಇವತ್ತಾದರೂ ಆಗ್ಬೋದು ಮೇಡಮ್. ಸುಬ್ಬು, ಏನ್ ಹೇಳ್ತಿದ್ಯಾ ನೀನು? ಇಷ್ಟು ಒಗ್ಗಟ್ಟಾಗಿ ಹೇಳ್ತಿದ್ಯಾ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನೀನು? ಇದನ್ನ ಇಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ, ಬನ್ನಿ ನನ್ನ ಜೊತೆ. ಸರಿ, ನೀನು ಇದನ್ನ ಹೇಳೋವಾಗ್ಲೇ ನನಗೆ ತುಂಬಾ ಖುಷಿ ಆಗ್ತಿದೆ. ನೀನು ಆ ಸರ್ಪ್ರೈಸ್ ಕೊಟ್ಬಿಟ್ರೆ ನಾನು ಕಳ್ದು ಹೋಗ್ತೀನಿ ಅನ್ಸುತ್ತೆ ನನಗೆ. ಸರಿ, ಬಾ ಹೋಗೋಣ. ಮೇಡಮ್, ನೀವು ಹೇಳಿದಾಗೆ ಶ್ರಾವಣಿ ಮೇಡಮ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ಅವರು ಎಲ್ಲೋ ಹೋಗ್ತಾ ಇದ್ದಾರೆ ಮೇಡಮ್. ವೆರಿ ಗುಡ್. ಅವಳು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನೀನು ನನಗೆ ಕರೆಕ್ಟಾಗಿ ಇನ್ಫಾರ್ಮ್ ಮಾಡಬೇಕು. ಹಾಗೆ ನೀನು ಅವಳನ್ನ ಫಾಲೋ ಮಾಡ್ತಿದ್ಯಾ ಅನ್ನೋ ಅನುಮಾನ ಅವಳಿಗೆ ಬರಬಾರ್ದು. ಅನುಮಾನ ಬರೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ನಾನೊಂಥರ ಮಾಯಾ ಜಿಂಕೆ ಇದ್ದಾಗೆ ಕಣ್ಣಿಗೆ ಕಾಣಿಸ್ಕೊಂಡೆ ಅಂತಿದ್ದಂಗೆ ಮಾಯ ಆಗ್ಬಿಡ್ತೀನಿ. ಸರಿ ಸರಿ, ನೀನೀಗ ಅವಳು ಹಿಂದೆ ತಾನೇ ಹೋಗ್ತಿದ್ಯಾ? ಯಾವುದಕ್ಕೂ ಸ್ವಲ್ಪ ದೂರನೇ ಇರು. ಸರಿ ಮೇಡಮ್, ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ. ಮೇಡಮ್, ಶ್ರಾವಣಿ ಅವ್ರನ್ನ ಮೀಟ್ ಮಾಡ್ತಾ ಇದಾರಲ್ಲ ಮೇಡಮ್. ಯಾರು ಮೀಟ್ ಮಾಡ್ತಿದ್ದಾಳ? ಯಾರು ಯಾರು ಹೇಗಿದ್ದಾರೆ ಗೊತ್ತಿಲ್ಲ ಮೇಡಮ್. ಕಾರ್ ಒಳಗಡೆ ಇದ್ದಾರೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇಳಿತಾ ಇದ್ದಾರೆ ಮೇಡಮ್, ಕಾರಿಂದ ಇಳಿದ್ರು. ಮೇಡಮ್, ಏನ್ ಮೇಡಮ್ ಇದು? ಶ್ರಾವಣಿ ಅವ್ರಿಗೆ ಇವರೆಲ್ಲ ಪರಿಚಯ ಇದಾರಾ? ಇವರೆಲ್ಲ ಅಂದ್ರೆ ಯಾರು? ಸರಿಯಾಗಿ ಹೇಳು. ಯಾರು ದುಬೈ ಶೇಕ್ ತರ ಇದಾರೆ ಮೇಡಮ್. ಅದೇ ಬಿಳಿ ಉಂಟು ಬಟ್ಟೆ ಹಾಕೊಂಡಿರ್ತಾರಲ್ಲ. ಹಾ, ಶ್ರಾವಣಿ ಅವ್ರಿಗೆ ದುಬೈ ಲಿಂಕ್ ಎಲ್ಲ ಇದೆಯಾ ಮೇಡಮ್? ದುಬೈ ಲಿಂಕ ಅಂತವ್ರು ಯಾರಿದ್ದಾರೆ? ನನ್ಗೇನ್ ಗೊತ್ತು ಮೇಡಮ್, ನಾನಂತೂ ದುಬೈಗೆ ಹೋಗಿಲ್ಲ. ನೀವು ಕರುಣೆ ತೋರಿಸಿ ವಿಮಾನ ಹಚ್ಚಿದ್ರೆ ನಾನು ಒಂದ್ಸತಿ ದುಬೈನಲ್ಲೂ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ಆಯ್ತು, ಮೊದಲು ಅಲ್ಲಿ ಏನ್ ನಡೀತಿದೆ ಅಂತ ಇನ್ಫಾರ್ಮ್ ಮಾಡು. ನಾನ್ ಹೇಳೋ ಕೆಲ್ಸನ ನೀನ್ ಕರೆಕ್ಟ್ ಆಗಿ ಮಾಡಿದ್ರೆ ನಿನ್ನ ಮಾತ್ರ ಅಲ್ಲ, ನಿನ್ನ ಇಡೀ ಫ್ಯಾಮಿಲಿನ ಇಂಟರ್ನ್ಯಾಷನಲ್ ಟ್ರಿಪ್ ಕಳಿಸ್ತೀನಿ. ಓಕೆ? ಆಹಾ, ಇದಲ್ವಾ ಮೇಡಮ್ ಅದೃಷ್ಟ ಅಂದ್ರೆ? ಯೋಚನೆ ಮಾಡ್ಬಿಡಿ ಮೇಡಮ್. ಮೇಡಮ್, ಅವರು ಕಾರ್ ಹತ್ಕೊಂಡ್ರು ಮೇಡಮ್. ಅಯ್ಯಯ್ಯೋ, ಶ್ರಾವಣಿ ಮೇಡಮ್ ಕಾರ್ ಹತ್ಕೊಂಡ್ರು ಮೇಡಮ್. ಮೇಡಮ್ ಹೋಗ್ತಾ ಇದ್ದಾರೆ ಮೇಡಮ್. ಹೋಗ್ತಾ ಇದ್ದಾರೆ. ತಡ್ರಿ, ನನಗೆ ಅದರ ಒಂದು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. ಅಯ್ಯಯ್ಯೋ, ಕ್ಯಾಬಿಗೆ ದುಡ್ಡಿಲ್ಲ ಮೇಡಮ್. ಇರ್ಲಿ ಬಿಡಿ ಮೇಡಮ್, ನನ್ನ ಕಾಲು ಗಟ್ಟಿ ಇದೆ, ಕಾಲೇ ಕಂಬ. ಓಡ್ತೀನಿ ಮೇಡಮ್, ಈಗ ಓಡ್ತಾ ಇದ್ದೀನಿ ಮೇಡಮ್. ಯು ಫೂಲ್, ನೀನ್ ಓಡೋಗಷ್ಟರಲ್ಲಿ ಅವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ. ಇಮಿಡಿಯೇಟ್ ಆಗಿ ನಿನ್ನ ಅಕೌಂಟಿಗೆ ದುಡ್ಡು ಹಾಕ್ತೀನಿ, ಕ್ಯಾಬ್ ಮಾಡ್ಕೊಂಡು ಹೋಗು. ಸರಿ ಸರಿ ಮೇಡಮ್. ಬಂತ ನೋಡು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್, ಈಗಲೇ ಇದೊಂದು ಕ್ಯಾಬ್ ಇದೆ, ಹತ್ಕೋತೀನಿ ಮೇಡಮ್. ಏನಪ್ಪ ಬರ್ತೀಯಾ? ಎಲ್ಲಿಗೆ? ಅದೇ ಅಲ್ಲಿ ಕಾರ್ ಕಾಣಿಸ್ತಿಲ್ಲ, ಅದನ್ನ ಫಾಲೋ ಮಾಡಬೇಕು. ಹತ್ಕೊಳ್ಳಿ. ಸರಿ ಮೇಡಮ್, ಹತ್ಕೊಂಡೆ ಮೇಡಮ್, ಹೋಗ್ತಾ ಇದ್ದೀನಿ ಮೇಡಮ್. ಅದೇ ಕಾರ್ ಫಾಲ್. ಅಯ್ಯೋ, ಅಡ್ಡ ಎಲ್ಲ ಬಂದು ಸಾಯ್ತಾರ. ಹೋಗೋಣ ಸೈಡ್ಗೆ. ಅಣ್ಣ, ಹಂಗೆ ರೀತಿ ಏನು ಮಾಡೋಣ? ಹಲೋ ಮೇಡಮ್, ಹೋಗ್ತಾ ಇದ್ದೀನಿ ಮೇಡಮ್, ಕೇಳ್ತಾ ಇದೆಯಾ? ಸುಬ್ಬು, ಆದ್ರೆ ಅವ್ರನ್ನ ಹೆಂಗ್ ಕಂಡು ಹಿಡಿಯೋದು? ಅವ್ರು ಎಲ್ಲಿರ್ತಾರೆ, ಎಲ್ಲಿ ಸಿಗ್ತಾರೆ ನಮಗೆ? ಅವರು ಇವ್ರಿಗೆ ಸಿಕ್ಕಿದ್ರಲ್ಲ, ಅದೇ ಜಾಗದಲ್ಲಿ ಹೋಗಿ ಅವ್ರನ್ನ ಹುಡ್ಕೊಂಡ್ವಾ? ಹ್ಞೂ ಮೇಡಮ್, ಅವ್ರು ಎಲ್ಲಿ ಸಿಕ್ಕಿದ್ರು ನಿಮಗೆ? ಅವಯ್ಯ, ಹೂ ತರಕ್ಕೆ ಹೋದಾಗ ಸಿಕ್ಕಿದ್ರ? ಗಾಡಿಲಿ ಹೋಗ್ತೀರಾ? ನಿಮ್ ಗಾಡಿ ಹತ್ರ ಬಂದ್ರಾ? ಇನ್ವಿಟೇಷನ್, ಇವ್ರ ಮದುವೆ ಇನ್ವಿಟೇಷನ್ ಕಾರ್ಡ್ ಇತ್ತಾ? ಆಮೇಲೆ ನೀವೇ ಕರ್ಕೊಂಡ್ಬಂದ್ಬಿಡ?
ಮೇಡಮ್ ನನಗೊಂದು ಐಡಿಯಾ ಬಂತು ಮೇಡಮ್. ಏನ್ ಸುಬ್ಬು? ಈ ಪೊಲೀಸರು ಅಪರಾಧಿಗಳನ್ನ ಹುಡ್ಕೋದಕ್ಕೆ ಸ್ಕೆಚ್ ಆರ್ಟಿಸ್ಟ್ನ ಕರೆಸಿ ಆ ಸ್ಕೆಚ್ ಬರೆದು ಕಂಡು ಹಿಡಿತಾರಲ್ಲ, ಹಾ, ನಾವು ಯಾಕೆ ಆ ಥರ ಮಾಡಬಾರ್ದು? ಅವ್ರು ಹೇಗಿದ್ರು ಅಂತ ಇವ್ರಿಗೆ ಹೆಂಗೂ ನೆನಪಿದೆ. ಇವ್ರು ಎಕ್ಸ್ಪ್ಲೈನ್ ಮಾಡಿ ಅವ್ರು ಸ್ಕೆಚ್ ಬರೆದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಮೇಡಮ್. ಹೌದು ಸುಬ್ಬು, ಗ್ರೇಟ್ ಐಡಿಯಾ ಇದು. ಇವ್ರು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಆದ್ರೆ ಇವರು ಸ್ಕೆಚ್ ಆರ್ಟಿಸ್ಟ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸುಬ್ಬು? ವೆಂಕಿ, ಸ್ಕೆಚ್ ಆರ್ಟಿಸ್ಟ್ ಇರ್ತಾರಲ್ಲ, ಸ್ಕೆಚ್ ಅವ್ರಿಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾ? ಅವ್ರು ಹೇಗಿದ್ರು, ಗಡ್ಡ ಇದ್ರಲ್ಲ, ಸನ್ನೆ ಎಲ್ಲ ಹೇಳ್ತಾರಂತೆ ಮೇಡಮ್. ನಾವು ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ನನಗೊಬ್ರು ಒಳ್ಳೆ ಸ್ಕೆಚ್ ಆರ್ಟಿಸ್ಟ್ ಗೊತ್ತು. ಅವರು ಇವ್ರು ಏನು ಹೇಳಿದ್ರು ಬರೀತಾರೆ. ನಾನು ಇವ್ರ ಜೊತೆ ಇರ್ತೀನಿ, ನಮ್ಮ ಜೊತೆ ದೇವರು ಇರ್ತಾನೆ, ಎಲ್ಲ ಒಳ್ಳೇದೇ ಆಗುತ್ತೆ ಮೇಡಮ್. ಏನ್ ಹೇಳ್ತಿದ್ರೆ? ನಿಮ್ಮ ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತಿಲ್ಲ. ಸಂಬಂಧಗಳನ್ನ ಕಳ್ಕೊಳ್ಳೋದು ಸುಲಭ, ಆದರೆ ಕಳ್ದೋಗಿರೋ ಸಂಬಂಧನ ಮತ್ತೆ ಕೂಡ್ಸೋದು ಪುಣ್ಯದ ಕೆಲಸ. ಅದನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ ಸುಬ್ಬು, ಇವ್ರು ಹೇಳೋದೆಲ್ಲ ನಿನಗೆ ಅರ್ಥ ಆಗ್ತದೆ. ಇವ್ರು ಹೇಳೋದೆಲ್ಲ ನೀನು ಕೇಳಿಸ್ಕೊಂಡು ನೀನು ಸ್ಕೆಚ್ ಆರ್ಟಿಸ್ಟಿಗೆ ಹೇಳಿದ್ರೆ ಅವ್ರು ಸ್ಕೆಚ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಇವಾಗ ನನಗೆ ನಂಬಿಕೆ ಬರ್ತಾ ಇದೆ ಸುಬ್ಬು. ಸರಿ ಬಿಡಿ ಮೇಡಮ್, ಇಷ್ಟು ಸಾಕು. ಇನ್ನು ಉಳಿದಿದ್ದು ನಾನು ವೆಂಕಿ ನೋಡ್ಕೊತೀವಿ.